ಹಾಯ್ ಲೀಡರ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಈ ಒಂದು ವಿಡಿಯೋಗೆ ಪ್ರತಿಯೊಬ್ಬರು ಕೂಡ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ನೈಲ್ ಕಾರ್ಡ್ ಸಂಸ್ಥೆಯ ಮುಖಾಂತರ ನಮ್ಮ ಒಂದು ಐಡಿನ ಸ್ವತಃ ನಾವೇ ಯಾವ ರೀತಿ ಐಡಿನ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋ ಇರುತ್ತೆ ಸ್ನೇಹಿತರೆ ಸಿಂಪಲ್ ಆಗಿದೆ. ಸೊ ಪೂರ್ತಿ ವಿಡಿಯೋನ ನೋಡಿ. ಸೊ ಯಾರು ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಸೊ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಸಿಗ್ತದೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು, ಇವತ್ತು ನನ್ನ ಒಂದು ಐಡಿನ ಕ್ರಿಯೇಟ್ ಆಗಿದೆ, ಆಕ್ಟಿವೇಶನ್ ಕೂಡ ಆಗಿದೆ. ಸೊ ನನ್ನ ಒಂದು ಐಡಿಗೆ ನಾನು ಲಾಗಿನ್ ಆಗಿದ್ದೀನಿ. ಸೊ ನಿಮ್ಮ ಒಂದು ಐಡಿ ಆಕ್ಟಿವೇಶನ್ ಆಗಬೇಕು ಅಂದರೆ ಫಸ್ಟ್ ನೀವು ನಿಮಗೆ ಯಾರು ರೆಫರ್ ಮಾಡಿರ್ತಾರೆ ಅವರ ಮುಖಾಂತರ ಸೊ ಲಾಗಿನ್ ಲಿಂಕ್ನ ತಗೊಂಡು ಸೊ ನೀವು ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಒಂದು ಐಡಿನ ಅಥವಾ ಅವ್ರ ಮುಖಾಂತರ ಐಡಿನ ಕ್ರಿಯೇಟ್ ಮಾಡಿಸ್ಕೊಂಡು ಅದಾದಮೇಲೆ ಅಥವಾ ನೀವು ಅವ್ರಿಗೆ ಅಮೌಂಟ ಪೇ ಮಾಡಿ ಬೇಕಾದ್ರೆ ನೀವು ಐಡಿನ ಆಕ್ಟಿವೇಟ್ ಮಾಡ್ಬೋದು. ಇಲ್ಲ ಸ್ವತಃ ನೀವೇ ಕಂಪನಿಗೆ ಅಮೌಂಟ್ನ ಪೇ ಮಾಡಿ ಕೂಡ ನೀವು ನಿಮ್ಮ ಒಂದು ಐಡಿನ ಆಕ್ಟಿವೇಟ್ ಮಾಡ್ಕೋಬೋದು ಸ್ನೇಹಿತರೆ ಸಿಂಪಲ್ ಪ್ರೊಸೀಜರ್. ಸೊ ನಿಮ್ಮ ಒಂದು ಐಡಿಗೆ ನೀವು ಲಾಗಿನ್ ಆಗಬೇಕಾಗುತ್ತೆ. ಸೊ ಲಾಗಿನ್ ಆದಮೇಲೆ ಸ್ಟಾರ್ಟಿಂಗಲ್ಲಿ ಈ ರೀತಿಯಾದಂಥ ಆಪ್ಷನ್ಸ್ ನಿಮಗೆ ಓಪನ್ ಆಗ್ತದೆ ಸ್ನೇಹಿತರೆ. ಸೊ ಇದ್ರಲ್ಲಿ ನೋಡಿ ಡೆಪಾಸಿಟ್ ಆಕ್ಟಿವೇಶನ್ಸ್ ಅಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ ಫಸ್ಟ್ ನೀವು ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಕಂಪನಿಯ ಸ್ಕ್ಯಾನರ್ ಕಾಣಿಸುತ್ತೆ. ಈ ಒಂದು ಸ್ಕ್ಯಾನರ್ನ ಜಸ್ಟ್ ನೀವೊಂದು ಸ್ಕ್ರೀನ್ಶಾಟ್ನ ತಗೊಳ್ಳಿ ಸ್ನೇಹಿತರೆ. ಸ್ಕ್ರೀನ್ಶಾಟ್ನ ತಗೊಂಡಾದ್ಮೇಲೆ ಸೊ ನಿಮ್ಮ ಒಂದು ಫೋನ್ಪೇ ಆ್ಯಪ್ನ ಓಪನ್ ಮಾಡಿ. ಓಕೆ, ಸೊ ಫೋನ್ಪೇ ಆ್ಯಪ್ನ ಓಪನ್ ಮಾಡೋಣ. ಈಗ ನೀವು ನೋಡ್ತಾ ಇರ್ಬೋದು, ನನ್ನ ಒಂದು ಫೋನ್ಪೇ ಆ್ಯಪ್ನ ನಾನು ಓಪನ್ ಮಾಡಿದ್ದೀನಿ. ಇಲ್ಲಿ ಸ್ಕ್ಯಾನರ್ ಆಪ್ಷನ್ ಕಾಣ್ತಿದೆಯಲ್ವಾ, ಈ ಒಂದು ಸ್ಕ್ಯಾನರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಜಸ್ಟ್ ಏನಿಲ್ಲ, ನೀವು ಈ ಒಂದು ಸ್ಕ್ಯಾನರ್ ಕೋಡ್ನ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಸೆಲೆಕ್ಟ್ ಮಾಡಿದ್ಮಾಗ ಸೊ ಇಲ್ಲಿ ನಿಮಗೆ ಎಷ್ಟು ಅಮೌಂಟ್ ಬೇಕಾಗಿರೋವಂಥದ್ದು, ನಿಮ್ಮ ಒಂದು ಐಡಿನ ಆಕ್ಟಿವೇಶನ್ ಮಾಡಬೇಕು ಅಂದರೆ ನಿಮಗೆ ಬೇಕಾಗಿರೋವಂಥದ್ದು 750 ರುಪೀಸ್. ಸೊ 750 ರುಪೀಸ್ನ ಪೇ ಮಾಡಿ. ಸೊ 750 ರುಪೀಸ್ ನಾನು ಪೇ ಮಾಡ್ತಾ ಇದ್ದೀನಿ. ಓಕೆ, ಈಗ 750 ರುಪೀಸು ಪೇ ಆಗಿದೆ. ಸೊ ಪೇ ಆದಮೇಲೆ ಸೊ ನಿಮಗೆ ಇಲ್ಲಿ ಸ್ಕ್ರೀನ್ಶಾಟ್ನ ತೊಗೋಬೇಕಾಗ್ತದೆ. ಸೊ ನೀವು ನಿಮ್ಮ ಒಂದು ಈ ಒಂದು ಪೇ ಮಾಡಿರೋವಂಥ ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಸೊ ತೊಗೊಂಡಾದ್ಮೇಲೆ ನಿಮಗೆ UTR ನಂಬರ್ನ ಕಾಪಿ ಮಾಡ್ಕೊಳ್ಳಿ. ಓಕೆ, ಸೊ UTR ನಂಬರ್ನ ಕಾಪಿ ಮಾಡ್ಕೊಳ್ಳಿ. ಸೊ ಡೇಟ್ ನೋಡ್ಕೊಳ್ಳಿ, ಟೈಮಿಂಗ್ಸ್ನ ನೋಡ್ಕೊಳ್ಳಿ. ಸೊ ಈಗ ನೀವು UTR ನಂಬರ್ ಏನಿಗೆಲ್ಲ ಕಾಪಿ ಮಾಡ್ಕೊಂಡಿದ್ದೀರಾ ಅದನ್ನು ಇಲ್ಲಿ ಎಂಟ್ರಿ ಮಾಡಿ. ಈಗ ಎಂಟರ್ ಅಮೌಂಟ್ ಕೇಳ್ತಾ ಇದೆ. ಸೊ ನಾನೇನು ಮಾಡ್ತೀನಿ, 750 ರುಪೀಸ್ನ ಎಂಟ್ರಿ ಮಾಡ್ತಾ ಇದ್ದೀನಿ. 750 ರುಪೀಸ್ನ ಎಂಟ್ರಿ ಮಾಡಾದಮೇಲೆ ಸೊ ಇಲ್ಲಿ UTR ನಂಬರ್ನ ಕೇಳ್ತಾ ಇದೆ. ಅಲ್ಲಿಗೆ ನಾನು UTR ನಂಬರ್ನ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಜೊತೆಗೆ ಟ್ರಾನ್ಸಾಕ್ಷನ್ ಡೇಟು, ಸೊ ಇವತ್ತಿನ ಡೇಟ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಡೇಟ್ನ ಸೆಲೆಕ್ಟ್ ಮಾಡಿದ್ರೆ ಟ್ರಾನ್ಸಾಕ್ಷನ್ ಟೈಮು 10:36. ಓಕೆ, ಸೊ 10:36 ಕರೆಕ್ಟಾಗಿದೆ. ಸೊ ಸೆಟ್ ಮಾಡ್ತಾ ಇದ್ದೀನಿ. ಸೊ ಪ್ರೊಫೈಲ್ನ ಚೂಸ್ ಮಾಡ್ತಾ ಇದ್ದೀನಿ. ಅಂದರೆ ಇವಾಗ ಏನು ನಾನು ಸ್ಕ್ರೀನ್ಶಾಟ್ನ ತೊಗೊಂಡಿದ್ದೀನಿ ಅದನ್ನು ಸ್ಕ್ರೀನ್ಶಾಟ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅಪ್ಲೋಡ್ ಮಾಡಿ ಈ ಒಂದು ಟ್ರಾನ್ಸಾಕ್ಷನ್ ನಂಬರ್, ನನ್ನ ಒಂದು ಐಡಿ ಏನು ಟ್ರಾನ್ಸಾಕ್ಷನ್ ನಂಬರ್ ಇರುತ್ತೆ, ಸೊ ಎಲ್ಲರೂ ಕೂಡ ಅವ್ರದ್ದೇ ಆದಂಥ ಟ್ರಾನ್ಸಾಕ್ಷನ್ ನಂಬರ್ ಮತ್ತು ಪಾಸ್ವರ್ಡ್ ಇರ್ತದೆ. ಆ ಟ್ರಾನ್ಸಾಕ್ಷನ್ ನಂಬರ್ನ ನಾನು ಇವಾಗ ಇಷ್ಟೆಲ್ಲ ಡೀಟೇಲ್ಸ್ನ ಹಾಕಾದ್ಮೇಲೆ ಸಬ್ಮಿಟ್ ಕೊಡಬೇಕಾಗುತ್ತೆ. ಸೊ ಸಬ್ಮಿಟ್ ಕೊಟ್ಟ ತಕ್ಷಣವೇ ಇದೇನಾಗ್ತದೆ ನೋಡಿ, ಡೆಪಾಸಿಟ್ ರಿಕ್ವೆಸ್ಟ್ ಈಸ್ ಸಕ್ಸಸ್ಫುಲಿ ಸೆಂಡ್. ಸೊ ಇದು ಏನಾಗ್ತದೆ, ಕಂಪನಿಗೆ ರಿಕ್ವೆಸ್ಟ್ ಹೋಗ್ತದೆ. ಸೊ ರಿಕ್ವೆಸ್ಟ್ ಹೋದಾದ್ಮೇಲೆ ಸೊ ನಿಮಗೆ ಒಂದು ಫ್ಯೂ ಮಿನಿಟ್ಸ್ ಆದಮೇಲೆ ನಿಮ್ಮ ಒಂದು ಐಡಿಗೆ ಅಪ್ಡೇಟ್ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಸೊ ಈಗ ಏನಾಗಿದೆ, ನೀವು ಕಂಪನಿಗೆ ರಿಕ್ವೆಸ್ಟ್ ಮಾಡಿರೋದು ಸೊ ಕಂಪ್ನಿಗೆ ಹೋಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಚೆಕ್ ಮಾಡೋದು ಹೇಗೆ ಅಂದರೆ, ಇಲ್ಲಿ ನಿಮಗೆ ಒಂದು ಬಾಕ್ಸ್ ಥರ ಚಿಕ್ಕಿ ಥರ 9 ಏನು ಚಿಕ್ಕಿ ಇದೆ ಇಲ್ಲಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಸೊ ಇಲ್ಲಿ ಏನೇನು ಆಪ್ಷನ್ಸ್ಗಳಿದೆ ಪ್ರತಿಯೊಂದು ಕೂಡ ಓಪನ್ ಆಗ್ತದೆ. ಇಲ್ಲಿ ಹಿಸ್ಟ್ರಿ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ. ಈ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸುಮಾರು ಹಿಸ್ಟ್ರಿ ಅಂದರೆ ನಾವು ಕಂಪ್ನಿಗೆ ಅಲ್ಲಿ ಏನೇನು ಟ್ರಾನ್ಸಾಕ್ಷನ್ ಮಾಡಿದ್ವಿ ಹಿಸ್ಟ್ರಿ ಎಲ್ಲ ಕೂಡ ಇಲ್ಲಿ ಪ್ರತಿಯೊಂದು ಕೂಡ ಇಲ್ಲಿ ಶೋ ಆಗ್ತದೆ. ಈಗ ನಾನು ಡೆಪಾಸಿಟ್ ಅಂದರೆ ಕಂಪ್ನಿಗೆ ಡೆಪಾಸಿಟ್ ಮಾಡಿರೋದಲ್ವಾ, ಈ ಒಂದು ಡೆಪಾಸಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ, ಇಲ್ಲಿ ಸೊ ನಾನು ಪೇ ಮಾಡಿರೋಂಥ ಅಮೌಂಟದು ನೋಡಿ, ರಿಕ್ವೆಸ್ಟ್ ನಂಬರ್ ಆಗಿರ್ಬೋದು ಅಥವಾ ಡೇಟ್ ಮತ್ತು ಎಷ್ಟು ಅಮೌಂಟು ಮತ್ತು UTR ನಂಬರು, ಸೊ ಜೊತೆಗೆ ಟೈಮಿಂಗ್ಸು, ಡೇಟು, ಜೊತೆಗೆ ಇಷ್ಟು ಕೂಡ ನಿಮಗೆ ಇಲ್ಲಿ ಶೋ ಆಗ್ತದೆ. ಇಲ್ಲಿ ವ್ಯೂ ಅಂತ ಇದೆ ನೋಡಿ. ಸೊ ವ್ಯೂ ಅಂತ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ವ್ಯೂ ಅಂತ ಏನು ಕಾಣಿಸ್ತಾ ಇದೆ ಇಲ್ಲಿ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಪೇಮೆಂಟ್ ಮಾಡಿರೋದು ಸ್ಕ್ರೀನ್ಶಾಟು ಇಲ್ಲಿ ಕಾಣಿಸುತ್ತೆ ನಿಮಗೆ. ಓಕೆ, ಸೊ ಜೊತೆಗೆ ಇಲ್ಲಿ ಪೆಂಡಿಂಗ್ ಅಂತ ಇದೆ. ಸೊ ನಿಮಗೆ ಡೆಪಾಸಿಟ್ ಆದಮೇಲೆ ಇಲ್ಲಿ ಡನ್ ಅಂತ ಬರುತ್ತೆ. ಓಕೆ, ಸೊ ಈಗ ಅದನ್ನು ನೋಡೋಣ, ವೆಯ್ಟ್ ಮಾಡೋಣ ಎಷ್ಟೊತ್ತು ಟೈಮ್ ತೊಗೊಳುತ್ತೆ ಅಂದ್ಬಿಟ್ಟು.
ಸೊ ಸ್ನೇಹಿತರೆ, ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಅದೇ ಒಂದು ಡೆಪಾಸಿಟ್ ರಿಪೋರ್ಟಲ್ಲಿ ಇದೆ. ಸೊ ಅವಾಗಲೇ ಇಲ್ಲಿ ಪೆಂಡಿಂಗ್ ಅಂತ ಇತ್ತು, ಈಗ ಅಪ್ರೂವ್ಡ್ ಅಂತ ಬಂದಿದೆ. ನೋಡ್ತಾ ಇದ್ದೀರಲ್ವಾ? ಸೊ ಈಗ ಅಪ್ರೂವ್ಡ್ ಅಂತ ಬಂದ ಮೇಲೆ ನೀವು ಡ್ಯಾಶ್ ಬೋರ್ಡ್ಗೆ ಲಾಗಿನ್ ಆಗಿ ಡ್ಯಾಶ್ ಬೋರ್ಡ್ನ ಓಪನ್ ಮಾಡಿ. ಸೊ ಡ್ಯಾಶ್ ಬೋರ್ಡ್ ಓಪನ್ ಆದಮೇಲೆ ನಿಮ್ಗೆ ಇಲ್ಲಿ ಗೊತ್ತಾಗ್ತದೆ ನಿಮ್ಮ ಒಂದು ವ್ಯಾಲೆಟ್ಗೆ, ಆಕ್ಟಿವೇಶನ್ ವ್ಯಾಲೆಟ್ಗೆ 844 ರುಪೀಸ್ ಬಂದು ಆ್ಯಡ್ ಆಗಿದೆ ಸ್ನೇಹಿತರೆ. ಸೊ ಈಗ ಅದು ಎಷ್ಟು ಗಂಟೆ ಬಂದಿದೆ ಅಂತಲೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ಇದೇ ಒಂದು ಆಪ್ಷನ್ಸ್ಗೆ ಹೋಗಿ, ಸೊ ಈ ಒಂದು ವ್ಯಾಲೆಟ್ ಆಪ್ಷನ್ಗೆ ಬಂದರೆ ಇಲ್ಲಿ ಆಕ್ಟಿವೇಶನ್ ವ್ಯಾಲೆಟ್ ಸಮ್ಮರಿ ಅಂತ ಇರುತ್ತೆ. ಈ ಆಕ್ಟಿವೇಶನ್ ವ್ಯಾಲೆಟ್ ಸಮ್ಮರಿದು ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ 2025/12/2028 ತಾರೀಕು 10 ಗಂಟೆ 40 ನಿಮಿಷದಲ್ಲಿ ಆಕ್ಟಿವೇಶನ್ ವ್ಯಾಲೆಟ್ ಕ್ರೆಡಿಟ್ 750 ರುಪೀಸ್ ಕ್ರೆಡಿಟ್ ಆಗಿದೆ. ನನ್ನ ಹತ್ರ ಆಲ್ರೆಡಿ ಮುಂಚೆನೇ ಇತ್ತು. ಸೊ ಬಟ್ ಇವಾಗ ಜಸ್ಟ್ ವಿಡಿಯೋ ಮಾಡಲಿಕ್ಕೋಸ್ಕರ ನಿಮಗೆ ಮಾಡಿರೋಂಥದ್ದು. ಈಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದು ಈಗ ನಿಮ್ಮ ಹತ್ರ 844 ರುಪೀಸ್ ಇದೆ. ಸೊ ಈಗ ನಾನು ಹೊಸ ಐಡಿನ ಯಾವ ರೀತಿ ಆಕ್ಟಿವೇಶನ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇರೋದ್ರಿಂದ, ಈಗ ಡೆಪಾಸಿಟ್ ಮಾಡ್ಕೊಂಡಾಯ್ತು, ಈಗ ಆಕ್ಟಿವೇಶನ್ನ ನಾನು ಮಾಡ್ತಾ ಇದ್ದೀನಿ. ಈಗ ಆಕ್ಟಿವೇಶನ್ನ ಯಾವ ರೀತಿ ಮಾಡೋದು ಅಂತ ಜಸ್ಟ್ ಎ ಸೆಕೆಂಡ್ಸ್. ಐ ಡಿ ನಂಬರ್ನ ನಾನು ಈಗ ಐ ಡಿ ನಂಬರ್ ಕಾಪಿ ಆಗಿದೆ. ಸೊ ಈಗ ನಾನೇನು ಮಾಡ್ತೀನಿ, ಈ ಆಕ್ಟಿವೇಶನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಆಕ್ಟಿವೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಕ್ಟಿವೇಶನ್ ವ್ಯಾಲೆಟಲ್ಲಿ 844 ರುಪೀಸ್ ಇದೆ. ಈಗ ಐ ಡಿ ನಂಬರ್ನ ನಾನು ಪೇಸ್ಟ್ ಮಾಡ್ತೀನಿ. ಸೊ ಪೇಸ್ಟ್ ಮಾಡಿ ಜಸ್ಟ್ ವೆಯ್ಟ್ ಮಾಡಿದ್ರೆ ನಿಮಗೆ ನೇಮು ಕೂಡ ಶೋ ಆಗ್ತದೆ. ಜಸ್ಟ್ ಎ ಮಿನಿಟ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಐ ಡಿ ನಂಬರ್ ಆಗ್ತಿದ್ದಂಗೆ ಅವ್ರದ್ದು ನೇಮ್ ಶೋ ಆಯ್ತು ಇಲ್ಲಿ. ಶೋ ಆದಮೇಲೆ ಪ್ಯಾಕೇಜ್ನ ಸೆಲೆಕ್ಟ್ ಮಾಡಿ. ಸೊ 750 ರುಪೀಸ್ ಪ್ಯಾಕೇಜ್ನ ಸೆಲೆಕ್ಟ್ ಮಾಡೋದ್ಮೇಲೆ ಆಕ್ಟಿವೇಶನ್ ಅಮೌಂಟು ಸೊ 750 ರುಪೀಸ್. ಸೊ ಟ್ರಾನ್ಸಾಕ್ಷನ್ ನಂಬರ್ನ ನೀವು ಎಂಟ್ರಿ ಮಾಡಿ. ಸೊ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ನ ಎಂಟ್ರಿ ಮಾಡ್ತಿದ್ದಂಗೆ ಸೊ ನಿಮಗೆ ಆಕ್ಟಿವೇಟ್ ನೌ ಅಂತ ಆಪ್ಷನ್ ಬರುತ್ತೆ. ಸೊ ಈಗ ಆಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಸೊ ಆಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಯೂಸರ್ ಐ ಡಿ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಪ್ಗ್ರೇಡೆಡ್ ಅಂತ ಬರುತ್ತೆ. ಸೊ ಈಗ ನನ್ನ ಒಂದು ವ್ಯಾಲೆಟ್ಟಿಂದ ಅಮೌಂಟ್ ಕೂಡ ಮೈನಸ್ ಆಗಿರುತ್ತೆ. ನೋಡಿ ಇಲ್ಲಿ ಆಕ್ಟಿವೇಶನ್ ವ್ಯಾಲೆಟ್ 844 ರುಪೀಸ್ ಇತ್ತು, 750 ರುಪೀಸ್ ಮೈನಸ್ ಆಗಿದೆ. ಈಗ 94 ರುಪೀಸ್ ಬ್ಯಾಲೆನ್ಸ್ ಉಳ್ಕೊಂಡಿದೆ. ಸೊ ಇದು ನಮ್ಮ ಒಂದು ಯಾವ ರೀತಿ ಐಡಿನ ಆಕ್ಟಿವೇಶನ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಸೊ ಆಕ್ಟಿವೇಶನ್ ಆದಮೇಲೆ ಸೊ ಯಾವ ರೀತಿ ನಾವು ಪ್ರಾಡಕ್ಟ್ನ ಆರ್ಡ್ರ್ ಮಾಡೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಕರ್ನಾಟಕದಲ್ಲಿ ನಾವು ಇವತ್ತು ರೆವಲ್ಯೂಷನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈ ಒಂದು ಕಂಪನಿ ನಮ್ಮ ಕರ್ನಾಟಕ ಮತ್ತು ತಮಿಳ್ನಾಡು ಸೆಂಟ್ರಲ್ ಇರುವಂಥ ಹೊಸೂರಲ್ಲಿ ಈ ಒಂದು ಕಂಪನಿ ಹೆಡ್ ಆಫೀಸ್ ಇರುವಂಥದ್ದು. ತುಂಬ ಕಂಪ್ನಿ MD ಕೂಡ ತುಂಬ ಸಕ್ಕತ್ತಾಗಿದ್ದಾರೆ. ಒಂದೊಳ್ಳೆ ಸಪೋರ್ಟ್ ನೇಚರ್ ಇದೆ. ಜೊತೆಗೆ ಒಂದು ಒಳ್ಳೆ ಸಿಸ್ಟಮ್ನ ಕ್ರಿಯೇಟ್ ಮಾಡಿದ್ದಾರೆ. ಒಂದೊಳ್ಳೆ ದೊಡ್ಡ ಮಟ್ಟದ ಬೆಳೀತಾ ಇರುವಂತಹ ಒಂದು ಸಂಸ್ಥೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿ ಇವತ್ತು ಈ ಒಂದು ಬಿಸ್ನೆಸ್ನ ಜಸ್ಟ್ 750 ರುಪೀಸ್, ಇಟ್ಸ್ ನಾಟ್ ಎ ಮ್ಯಾಟರ್. ಓಕೆ, ಸೊ ಯಾರಿಗೂ ಕೂಡ ಇದು ಮ್ಯಾಟ್ರ್ ಆಗಲ್ಲ. ಸೊ ಪ್ರತಿಯೊಬ್ಬರು ಕೂಡ ಸ್ಟಾರ್ಟ್ ಮಾಡಿ. ಪೇ ಮಾಡುವಂಥ ಅಮೌಂಟಿಗೆ ವರ್ತೇಬಲ್ ಪ್ರಾಡಕ್ಟು, ರಿಡೀಮ್ ಪಾಯಿಂಟ್ಸ್ ಎಲ್ಲ ಪ್ರತಿಯೊಂದು ಕೂಡ ಸಿಗ್ತದೆ. ತುಂಬ ಚೆನ್ನಾಗಿದೆ ಕರ್ನಾಟಕದಾದ್ಯಂತ. ಸೊ ದೊಡ್ಡ ಮಟ್ಟದಲ್ಲಿ ಮಾಡೋಣ, ರೆವಲ್ಯೂಷನ್ ಕ್ರಿಯೇಟ್ ಮಾಡೋಣ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.